ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ ₹444 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ. ಈ ಒಂದು ₹444 ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ನೀವು ರೀಡಿಂಗ್ಸ್ ನ ಪಡ್ಕೋಬಹುದು. ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಸೊ ₹444 ನ ಪೇ ಮಾಡಿದ್ರೆ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳ್ಬೋದು, ಅನ್ಲಿಮಿಟೆಡ್ ಆಗಿ ಮಾತಾಡ್ಬೋದು. ಅಂಡ್ ಈ ಒಂದು ₹444 ಇಂದ ಥ್ರೂ ಫೋನ್ ಕಾಲ್ ನಿಮ್ಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳುತ್ತಾ, ಸೊ ಈ ಒಂದು ₹444 ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ನೀವು ಈ ಒಂದು ಆಫರ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಆಸಕ್ತಿ ಇದೆ, ತುಂಬಾ ಒಳ್ಳೆ ಕ್ಲಿನಿಕ್ನ ಹುಡುಕ್ತಾ ಇದ್ದೀರಾ ಅಂತ ಅಂದ್ರೆ, ಸೊ ನೀವು ನಮ್ಮ ಸ್ಕಿನ್ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಸೊ ನಮ್ಮ ಕ್ಲಿನಿಕ್ RR ನಗರದಲ್ಲಿದೆ. ಸೊ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ಸ್ಗಳು ಲಭ್ಯ ಇದೆ ಅಂತ ಹೇಳ್ಬೋದು. ಹೇರ್, ಸ್ಕಿನ್, ಮತ್ತೆ ನಿಮ್ಮ ಒಂದು ಟ್ಯಾನ್ ಆಗಿದ್ರೆ ಸ್ಕಿನ್ ವೈಟ್ನಿಂಗ್ ಆಗಬೇಕು, ಬ್ರೈಟ್ನಿಂಗ್ ಆಗಬೇಕು, ಅಥವಾ ನಿಮ್ಮ ಒಂದು ತುಂಬಾನೇ ಸ್ಕಿನ್ ಇಶ್ಯೂಸ್ ಇದೆ, ಸ್ಕಿನ್ ಅಲರ್ಜೀಸ್ ಇದೆ, ಬಂಗು ಇದೆ, ಪಿಗ್ಮೆಂಟೇಷನ್, ಟ್ಯಾನ್ ಇದೆ, ನಿಮ್ಮ ಸ್ಕಿನ್ ತುಂಬಾ ಡಲ್ ಆಗಿದೆ, ಯಾವುದೇ ರೀತಿ ಏನೇ ಕ್ರೀಮ್ಸ್ ಹಚ್ಚಿದ್ರು ನಿಮ್ಮ ಸ್ಕಿನ್ ಚೆನ್ನಾಗಿ ಆಗ್ತಿಲ್ಲ ಅಂತ ಅಂದ್ರೆ ನೀವು ಖಂಡಿತವಾಗ್ಲೂ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಸೊ ನಮ್ಮ ಸ್ಕಿನ್ ಕ್ಲಿನಿಕ್ ಅಲ್ಲಿ 50% ಆಫರ್ ನಡೀತಾ ಇದೆ. ಸೊ ಎಲ್ಲ ಟ್ರೀಟ್ಮೆಂಟ್ಸ್ಗಳ ಮೇಲೆ ಅಂತ ಹೇಳ್ತೀನಿ. ಅಂಡ್ ಈ ಒಂದು ಸ್ಕಿನ್ ಟ್ರೀಟ್ಮೆಂಟ್ಸ್ ಖಂಡಿತವಾಗ್ಲೂ ನಿಮಗೆ ಒಂದು ವರ್ತ್ ಇರುತ್ತೆ ಅಂತ ಹೇಳ್ಬೋದು. ಲೇಸರ್ ಹೇರ್ ರಿಡಕ್ಷನ್ ಇರ್ಬೋದು, ಕೆಮಿಕಲ್ ಪೀಲ್, ಅಂಡ್ ನಿಮ್ಮ ಸ್ಕಿನ್ ನ ನೋಡಿ ಖಂಡಿತವಾಗ್ಲೂ ಯಾವ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅಂತ ನಾವು ಪ್ರಿಸ್ಕ್ರೈಬ್ ಮಾಡಬಹುದು. ಅಂಡ್ ಅದ್ರ ಜೊತೆಗೆ ಮೆಡಿಸಿನ್ಸ್ ಯಾವ ತರ ನಿಮ್ಮ ಸ್ಕಿನ್ ಇದೆ ಆ ಕಂಡೀಷನ್ಸ್ ಎಲ್ಲ ನೋಡಿ ನಾವು ನಿಮಗೆ ಅನಲೈಸ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಟ್ರೀಟ್ಮೆಂಟ್ ಗ್ಯಾರಂಟಿ ರಿಸಲ್ಟ್ಸ್ ಬರೋ ಹಾಗೆ ಮಾಡ್ತೀವಿ ಅಂತ ಹೇಳ್ತಾ, ಸೊ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಅಂಡ್ ನೀವೇನಾದ್ರೂ ಡೈರೆಕ್ಟ್ ಆಗಿ ಟ್ಯಾರೋ ರೀಡಿಂಗ್ ಬೇಕು ಅಂದ್ರೂ ಕೂಡ ನೀವು RR ನಗರಕ್ಕೆ ಬರಬಹುದು. ಸೊ ಡೈರೆಕ್ಟ್ ಟ್ಯಾರೋ ರೀಡಿಂಗ್ ಸೆಷನ್ ಬಂದು ₹1000 ಇರುತ್ತೆ ಅಂತ ಹೇಳುತ್ತಾ, ಸೊ ಎಸ್ ಗೈಸ್, ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನೋಡೋಣ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಮಿಸ್ ಮಾಡ್ಕೋತಿದಾರಾ, ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಡೆವಿಲ್ ಕಾರ್ಡ್ ಇದೆ, 8 ಆಫ್ ಕಪ್ಸ್, ಜಸ್ಟಿಸ್, ಸನ್ ಕಾರ್ಡ್ ಇದೆ, ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಕೂಡ 10 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಕಾರ್ಡ್ಸ್ 10 ಆಫ್ ಪೆಂಟಿಕಲ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಓಕೆ, ಅಂಡ್ ವಿ ಹ್ಯಾವ್ ಸನ್ ಕಾರ್ಡ್, ಜಸ್ಟಿಸ್, 8 ಆಫ್ ಕಪ್ಸ್ ಅಂಡ್ ಡೆವಿಲ್ ಕಾರ್ಡ್ ಇದೆ. ಸೊ ಎಷ್ಟು ಕಾರ್ಡ್ಸ್ ಬಂದಿದೆ ಅಂತ ಹೇಳ್ಬೋದು. ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಯೋಚನೆ ಮಾಡ್ತಾರಾ, ನಿಮ್ಮ ಬಗ್ಗೆ ಮಿಸ್ ಮಾಡ್ಕೋತಾ ಇದಾರಾ ಅಂದ್ರೆ, ಸೊ ಸನ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಎಸ್ ಹೌದು, ನ್ಯೂ ಬಿಗಿನಿಂಗ್ಗೋಸ್ಕರ ಒಂದು ವ್ಯಕ್ತಿ ವೇಟ್ ಮಾಡ್ತಿದ್ದಾರೆ. ಸೊ ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾರೆ, ನಿಮ್ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕು, ಅಥವಾ ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಬೇಕು, ಅಥವಾ ಸಮಥಿಂಗ್ ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡಬೇಕು, ಅಥವಾ ಈ ಒಂದು ವ್ಯಕ್ತಿ ದೂರದಿಂದನೇ ನಿಮ್ಮನ್ನ ನೋಡ್ತಾ ಇರಬಹುದು, ಅಥವಾ ಈ ಒಂದು ವ್ಯಕ್ತಿ ಡೆವಿಲ್ ಕಾರ್ಡ್ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಅಥವಾ ಅವರ ಜೀವನದಲ್ಲಿ ಆಗಿರುವಂತಹ ಕೆಟ್ಟು ಘಟನೆಗಳನ್ನ ನೆನಪು ಮಾಡ್ಕೊಂಡು ತುಂಬಾನೇ ಕೊರಗ್ತಾ ಇದ್ದಾರೆ, ಒಂಟಿ ಆಗ್ತಿದ್ದಾರೆ. ಸೊ ಅಂದ್ರೆ ಇವರು ಒಂದು ರಾಂಗ್ ಸ್ಟೆಪ್ ನ ತಗೊಂಡೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಬೇಕು, ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು, ಒಂದು ಖಂಡಿತವಾಗ್ಲೂ ದಿಸ್ ಪರ್ಸನ್ ವಾಂಟ್ಸ್ ಟು ಟಾಕ್ ವಿತ್ ಯು, ಕಮ್ಯುನಿಕೇಶನ್ ವಿತ್ ಯು ಅಂತಾನು ಕೂಡ ಕಾಣಿಸ್ತಾ ಇದೆ. ಅಂಡ್ 8 ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಯಾರ ಜೊತೆನೂ ಬೆರೀತಾ ಇಲ್ಲ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಯಾರ ಜೊತೆನೂ ಕೂಡ ಈ ಒಂದು ವ್ಯಕ್ತಿ ಅಷ್ಟಕ್ಕಷ್ಟೇ ಇದ್ದಾರೆ, ತುಂಬಾನೇ ಐಸೋಲೇಟ್ ಆಗ್ತಿದ್ದಾರೆ, ಒಬ್ಬಂಟಿ ಆಗ್ತಿದ್ದಾರೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ನೀವ್ ಅನ್ಕೋತಾ ಇರ್ಬೋದು, ನನ್ನ ವ್ಯಕ್ತಿ ನನ್ನ ಬಿಟ್ಟು ದೂರ ಹೋಗಿ ಅವರು ಅವರ ಜೀವನವನ್ನ ಸುಖವಾಗಿ ಇಟ್ಟಿದ್ದಾರೆ ಅಥವಾ ಅವ್ರು ಚೆನ್ನಾಗಿದ್ದಾರೆ ಅಂತ ನೀವ್ ಅನ್ಕೋತಾ ಇರ್ಬೋದು.
ಬಟ್ ರಿಯಾಲಿಟಿ ಏನು ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮಗೆ ಏನ್ ಚೀಟಿಂಗ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ನೋವು ಕೊಟ್ಟಿದ್ದಾರೆ ನಿಮ್ಮನ್ನ ಬಿಟ್ಟು ಹೋಗುವಾಗ, ಅಥವಾ ನೀವು ಮಾಡಿರುವಂತ ತಪ್ಪೇ ಇಲ್ಲ, ನೀವೇನು ತಪ್ಪು ಮಾಡಿಲ್ಲ, ಬಟ್ ಈ ಒಂದು ವ್ಯಕ್ತಿ ತಪ್ಪು ಮಾಡಿದೆ ಅಂತ ಪ್ರತಿ ಕ್ಷಣನೂ ಕೂಡ ನಿಮ್ಮನ್ನ ದೂಷಿಸಿದ್ದಾರೆ. ಇದೆಲ್ಲದಕ್ಕೂ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಪೇಯಿಂಗ್ ದೇರ್ ಓನ್ ಕರ್ಮ ಅಂತ ಹೇಳ್ಬೋದು. ಸೊ ಕರ್ಮದಲ್ಲಿದ್ದಾರೆ, ಕರ್ಮದಲ್ಲಿ ಅವರು ಕರ್ಮವನ್ನ ಅನುಭವಿಸ್ತಾ ಇದ್ದಾರೆ. ಸೊ ತುಂಬಾನೇ ಒಂದು ವ್ಯಕ್ತಿ ಯಾವ ತರ ಅನಿಸ್ತಾ ಇದೆ ಅಂತ ಅಂದ್ರೆ, ಐ ಥಿಂಕ್ ಇವಾಗ ಈ ಒಂದು ರಿಲೇಶನ್ಶಿಪ್ಗೆ ಈ ಒಂದು ವ್ಯಕ್ತಿ ಏನ್ ಬೆಲೆ ಕೊಟ್ಟಿಲ್ವೋ ಅಥವಾ ಏನ್ ಜಸ್ಟಿಸ್ ಕೊಟ್ಟಿಲ್ವೋ ಇವಾಗ ಅದನ್ನ ಕೊಡ್ಬೇಕು, ನಿಮ್ಮ ಜೀವನದಲ್ಲಿ ಬಂದು ಕ್ಷಮೆ ಕೇಳಬೇಕು, ಅಥವಾ ಸೊ ಸಮಥಿಂಗ್ ಅವ್ರಿಗೆ ತುಂಬಾನೇ ಡೀಪ್ ರಿಯಲೈಸೇಷನ್ ಆಗ್ತಿದೆ, ತುಂಬಾ ಡೀಪ್ ರಿಗ್ರೆಷನ್ ಇದೆ. ಅಂದ್ರೆ ಇವಾಗ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಇದ್ದಾರೆ, ಅಥವಾ ತುಂಬಾ ಲಾಂಗ್ ಟೈಮ್ ಇಂದ ತುಂಬಾನೇ ವೇಟ್ ಮಾಡ್ತಿರ್ಬೋದು ನಿಮ್ ಜೊತೆಗೆ ಮಾತಾಡೋದಕ್ಕೆ. ಅಂಡ್ ಇವಾಗ ಈ ಒಂದು ವ್ಯಕ್ತಿಗೆ ಯಾವ ತರ ಅನಿಸ್ತಾ ಇದೆ ಅಂತ ಅಂದ್ರೆ, ಇವಾಗ ಏನೇ ಒಂದು ಮಾಡಿ ನಿಮ್ಮನ್ನ ಪಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಅವ್ರಿಗಿದೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಜಸ್ಟಿಸ್ ಇದೆ. ಸೊ ಅವರೇ ನಿಮ್ಗೆ ತುಂಬಾನೇ ಅನ್ಯಾಯ ಮಾಡಿದ್ದಾರೆ, ನಿಮ್ಗೆ ನ್ಯಾಯ ಕೊಡ್ಬೇಕು, ಅಥವಾ ಈ ಒಂದು ವ್ಯಕ್ತಿಗೆ ಕ್ಷಮೆ ಕೇಳಿಲ್ಲ ಅಂತ ಅಂದ್ರೆ ಅವ್ರ ಲೈಫಲ್ಲಿ ಇನ್ನೂ ತುಂಬಾ ದೊಡ್ಡ ತಪ್ಪಾಗತ್ತೆ ಅಂತ ಹೇಳಿ ತುಂಬಾನೇ ರಿಗ್ರೆಟ್ ಅಲ್ಲಿದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಅ ನ್ಯೂ ಬಿಗಿನಿಂಗ್, ಟು ಸ್ಟಾರ್ಟ್ ಅ ನ್ಯೂ ಬಿಗಿನಿಂಗ್ ಅಂತ ಕಾಣಿಸ್ತಾ ಇದೆ. ಸೊ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ. ಸೊ ಈ ಒಂದು ವ್ಯಕ್ತಿ ಡೇನ ಹೇಗಾದ್ರೂ ಕಳೆದ್ಬಿಡ್ತಾರೆ, ಬಟ್ ನೈಟ್ ಹೊತ್ತು ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಎಮೋಷನಲ್ ಅಂತ ಹೇಳ್ಬೋದು. ಸೊ ಡೇ ಬೈ ಡೇ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ, ತುಂಬಾನೇ ಕೊರಗ್ತಿದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಲೇಜಿ ಆಗ್ತಿದ್ದಾರೆ, ಒಬ್ಬಂಟಿ ಆಗ್ತಿದ್ದಾರೆ, ಐಸೋಲೇಟ್ ಆಗ್ತಿದ್ದಾರೆ, ಅವರು ಖುಷಿಯಾಗಿಲ್ಲ. ಸೊ ಈ ಒಂದು ವ್ಯಕ್ತಿ ಇವಾಗ ನಿಮ್ಮ ಹತ್ರ ಬಂದು ಅವ್ರೇನ್ ರಿಯಲೈಸ್ ಆಗಿದೆ ಅವ್ರಿಗೆ, ಅಥವಾ ಅವ್ರೇನ್ ತಪ್ಪು ಮಾಡಿದ್ದಾರೆ ಅದನ್ನೆಲ್ಲಾನು ತಿದ್ಕೊಂಡು ನಿಮ್ಮ ಹತ್ರ ಬಂದು ಮತ್ತೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ರಿಯೂನಿಯನ್ ಆಗ್ಬೇಕು, ರಿಕನ್ಸೈಲ್ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ. ಬಟ್ ಇದನ್ನ ಎಷ್ಟು ಮಟ್ಟಿಗೆ ನೀವು ಎಂಟರ್ಟೈನ್ ಮಾಡ್ತೀರಾ ಅನ್ನೋದು ಇವ್ರಿಗೆ ತುಂಬಾನೇ ಕ್ವಶನ್ ಮಾರ್ಕ್ ಕಾಣ್ತಾ ಇದೆ. ಯಾಕಂತಂದ್ರೆ ಮೇ ಬಿ ನೀವು ಅವ್ರಿಗೆ ತುಂಬಾನೇ ಚಾನ್ಸಸ್ ಕೊಟ್ಟಿರ್ಬೋದು ಹಿಂದೆ, ಅಥವಾ ನೀವೇ ಕಮ್ಯುನಿಕೇಶನ್ ಮಾಡಿರ್ಬೋದು, ಮಾತಾಡಿರ್ಬೋದು. ಸೊ ಏನೇ ಆಗಿದ್ರು ಕೂಡ ನಾವು ಅದನ್ನ ಮರೆತು ಮುಂದೆ ಹೋಗ್ತಿರ್ಬೇಕು, ನಾವು ಒಂದಾಗೋಣ, ಈ ರೀತಿ ಎಲ್ಲ ನೀವು ತುಂಬಾ ಸತಿ ಅವ್ರ ಹತ್ರ ಹೋಗಿ ಮಾತಾಡಿದ್ರ, ಕೇಳಿದ್ರ. ಬಟ್ ಆ ಸಮಯದಲ್ಲೆಲ್ಲ ಈ ಒಂದು ವ್ಯಕ್ತಿ ಮಾತಾಡಿರ್ಲಿಲ್ಲ, ಅಥವಾ ಯಾವುದೇ ರೀತಿಯಿಂದಲೂ ಕೂಡ ಈ ಒಂದು ವ್ಯಕ್ತಿ ನಿಮಗೆ ರೆಸ್ಪಾಂಡ್ ಮಾಡಿಲ್ಲ. ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ಅದೇ ರೀತಿ ಸಿಚುಯೇಷನ್ ಬಂದಿದೆ, ದಟ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಹೊಸದಾಗಿ ನಮ್ಮ ಜೀವನವನ್ನ ಪ್ರಾರಂಭ ಮಾಡೋಣ, ನಿಮಗ ಆಸಕ್ತಿ ಇದೆಯಾ ಅಂತ ಕೇಳೋದಿಕ್ಕೆ ಅವರು ನಿಮ್ಮ ಹತ್ರ ಬರ್ಬೇಕು ಅಂತ ಇದ್ದಾರೆ. ಬಟ್ ಅವರು ಪ್ರತಿ ದಿನಾನು ಕೂಡ ಇವತ್ತು ಹೋಗೋದ್ ಬೇಡ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಈ ರೀತಿ ಪೋಸ್ಟ್ಪೋನ್ ಮಾಡ್ತಾ ಇರ್ಬೋದು. ಬಟ್ ಅವ್ರಿಗೆ ಇವಾಗ ಒಂದು ಲೈನ್ ಗೊತ್ತಾಗಿದೆ ಏನು ಅಂತಂದ್ರೆ, ದಟ್ ಇನ್ನೂ ಲೇಟ್ ಮಾಡಿದ್ರೆ, ತಡ ಮಾಡಿದ್ರೆ ನೀವು ಅವ್ರ ಕೈಗೆ ಸಿಗೋದಿಲ್ಲ, ನೀವು ದೂರ ಹೋಗ್ಬಿಡ್ತೀರಾ, ಬಿಟ್ಟೋಗ್ಬಿಡ್ತೀರಾ, ಅಥವಾ ಆಲ್ರೆಡಿ ನಿಮ್ಮ ಜೀವನದಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ, ಅಥವಾ ನೀವು ಯಾವ ಸಿಚುಯೇಷನ್ ಅಲ್ಲಿ ಇದ್ರ, ಆ ಸ್ಟೇಜ್ ಅಲ್ಲಿ ಇದ್ರ, ಖಂಡಿತವಾಗ್ಲೂ ಯು ನೋ ದ ರಿಯಾಲಿಟಿ. ನಿಮ್ಮ ಲೈಫ್ ಅಲ್ಲಿ ಏನೇನ್ ಕಳ್ಕೊಂಡಿದ್ರ, ಅಥವಾ ಏನಿದೆ ಏನಿಲ್ಲ ಅನ್ನೋದು ನೀವು ನೋಡ್ತಾ ಇಲ್ಲ. ನೀವು ಇವಾಗ ಒಂದು ಪೀಸ್ಫುಲ್ ಹಂತದಲ್ಲಿದ್ದೀರಾ, ನೀವು ನಮ್ಮ ಮನಶಾಂತಿ, ಶಾಂತವಾಗಿದ್ದೀರಾ ನೀವು. ಸೊ ಇದನ್ನ ನೀವು ಕಳ್ಕೊಳಕ್ ಇಷ್ಟಪಡೋದಿಲ್ಲ. ಇದೆಲ್ಲನೂ ಕೂಡ ಮೇ ಬಿ ನಿಮ್ಮ ಒಂದು ಐ ಥಿಂಕ್ ನೀವೇನ್ ಪೋಸ್ಟ್ ಮಾಡ್ತೀರಾ, ನಿಮ್ಮ ಸ್ಟೋರೀಸ್ ಆಗಿರ್ಬೋದು, ಸ್ಟೇಟಸ್ ಆಗಿರ್ಬೋದು, ಅಥವಾ ಹಾಕುವಂತ ಪ್ರತಿಯೊಂದು ಪೋಸ್ಟ್ ಆಗಿರ್ಬೋದು, ಅದ್ರಲ್ಲಿ ಏನೇನ್ ಕ್ಯಾಪ್ಷನ್ಸ್ ಹಾಕ್ತಾರೆ ಪ್ರತಿಯೊಂದನ್ನು ಕೂಡ ಅವರು ನೋಟಿಸ್ ಮಾಡಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ತುಂಬಾ ಮೆಚುರಿಟಿ ಇದೆ, ತುಂಬಾನೇ ಬೆಳೆದಿದ್ದಾರೆ, ಜೀವನ ಏನು ಅಂತ ನೋಡಿದ್ದಾರೆ, ಅಥವಾ ಈ ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಅವ್ರೇನೆಲ್ಲ ಅನುಭವಿಸಿದ್ರು ಅದೆಲ್ಲನೂ ಕೂಡ ಇವರಿಗೆ ಗೊತ್ತಿದೆ. ಸೊ ಇವಾಗ ಮತ್ತೆ ಹೋಗಿ ನಾನು ಚಾನ್ಸ್ ಕೇಳಿದ್ರೆ ಒಪ್ಕೋತಾರ ಇಲ್ವಾ ಅನ್ನೋದು ತುಂಬಾನೇ ಡೌಟ್ಫುಲ್ ಇದೆ. ಅಥವಾ ಅವರ ಫ್ರೆಂಡ್ಸ್ ಹತ್ರನೋ, ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರನೋ ಮೇ ಬಿ ಅವ್ರು ಕಮ್ಯುನಿಕೇಟ್ ಮಾಡಿ ನೋಡಿರ್ಬಹುದು. ಸೊ ಇನ್ನು ಅವ್ರು ನನ್ನ ಜೊತೆಗೆ ಮಾತಾಡ್ಬೇಕು ಅಂತ ಬಯಸ್ತಿದಾರ, ಯಾವ ತರ ಇದೆ ಅವರ ಮೈಂಡ್ ಸೆಟ್, ಇದೆಲ್ಲ ಅವ್ರು ಹೋಗಿ ಕೇಳಿರ್ಬೋದು. ಬಟ್ ಅವ್ರೇನ್ ಅನ್ಕೋತಿದ್ದಾರೆ ಅಂತ ಅಂದ್ರೆ, ಯಾರಿಗೂ ಕೂಡ ನಿಮ್ಮ ವಿಚಾರವಾಗಿ ನೀವೇನ್ ಥಿಂಕ್ ಮಾಡ್ತಾ ಇದ್ರೆ ರಿಲೇಶನ್ಶಿಪ್ ಬಗ್ಗೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಮೇ ಬಿ ಅವರೆಲ್ಲ ಹೇಳಿರ್ಬೋದು, ಇಲ್ಲ ಅವ್ರು ಆಲ್ರೆಡಿ ಮೂವ್ ಆಗಿ ಅವ್ರ ಜೀವನ ನೋಡ್ಕೊಂಡಿದ್ದಾರೆ, ಸೊ ಸಮಥಿಂಗ್ ನೀನು ಹೋದ್ರು ವೇಸ್ಟ್ ಅಂತಾನು ಕೂಡ ಹೇಳಿರ್ಬೋದು. ಸೊ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಭಯ ಬರ್ತಾ ಇದೆ, ದಟ್ ನಾನು ಕಳ್ಕೊಂಡ್ಬಿಟ್ಟೆ, ಅಥವಾ ಈ ರಿಲೇಶನ್ಶಿಪ್ ನನಗೆ ಮುಗಿದೋಯ್ತು, ಸೊ ಇದನ್ನ ನಾನ್ ಸುಮ್ಮನೆ ಬೆಳೆಸ್ತಾ ಇದ್ದೀನೇನೋ ಅನ್ನೋ ರೀತಿನೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಬಟ್ ಈ ಒಂದು ವ್ಯಕ್ತಿ ಏನೇ ಆಗಿದ್ರು ಕೂಡ ನೀವೇನ್ ಹೇಗಿದ್ದೀರಾ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ಈ ಒಂದು ವ್ಯಕ್ತಿ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ.
ಅಥವಾ ನಿಮ್ ಜೀವನದಲ್ಲಿ ಏನ್ ಆಗಿದೆ ಅಥವಾ ಏನೆಲ್ಲ ನಡೀತು ಬ್ರೇಕಪ್ ಹಾಕಕ್ಕೆ ಕಾರಣ ಏನು, ರೀಸನ್ಸ್ ಹುಡುಕ್ತಾ ಇದ್ರೆ ನೀವು ಅದನ್ನ ಆದ್ರೂ ಹೇಳ್ಬೇಕು ಅಂತ ತುಂಬಾನೇ ಲಾಂಗ್ ಟೈಮ್ ಇಂದ ಕಾಯ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್. ಬಟ್ ಖಂಡಿತವಾಗ್ಲೂ ಒಂದು ಡೀಪ್ ಕಾನ್ವರ್ಸೇಷನ್ ನಡೆಯುತ್ತೆ ನಿಮ್ಮಿಬ್ರ ಮಧ್ಯ ಅಂತ ಹೇಳ್ತೀನಿ. ಸೊ ಈ ಒಂದು ವ್ಯಕ್ತಿ ಏನಾದ್ರೂ ಒಂದು ಮಾತಾಡ್ಬೇಕು, ಅಟ್ಲೀಸ್ಟ್ ಹೇಗಿದ್ದೀರಾ ಅಂತ ಆದ್ರೂ ಕೇಳ್ಬೇಕು, ಅಥವಾ ಸಾರಿ ಆದ್ರೂ ಕೇಳ್ಬೇಕು. ಸೊ ಏನಾಗಿದೆ, ಏನಾಗಿತ್ತು, ಆ ಸಮಯದಲ್ಲಿ ಯಾಕೆ ಆ ಡಿಸಿಷನ್ಸ್ ತಗೊಂಡೆ, ಪ್ರತಿಯೊಂದನ್ನು ಕೂಡ ನೀವು ವೇಟ್ ಮಾಡ್ತಾ ಇದ್ರ ಒಂದ್ ವ್ಯಕ್ತಿ ಬಾಯಿಂದ ಬರ್ಲಿ ಅಂತ. ಸೊ ಅದಾದ್ರೂ ಹೇಳ್ಬಿಟ್ಟು ನನ್ನ ಜೀವನದಲ್ಲಿ ನಾನು ಒಂದು ದಾರಿ ನೋಡ್ಕೋತೀನಿ, ನೀನ್ ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಬಂದ್ಬಿಡ ನಾನು ಲೆವೆಲ್ಗೆಲ್ಲ ಯೋಚನೆ ಮಾಡ್ತಿದ್ದಾರೆ. ಬಟ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ವಿಲ್ ಕಮ್ಯುನಿಕೇಟ್ ಅಂತಾನೆ ಹೇಳ್ತೀನಿ. ಸೊ ತುಂಬಾನೇ ಮೇ ಬಿ ಯು ಆರ್ ಆಲ್ಸೋ ಮ್ಯಾನಿಫೆಸ್ಟ್ ಆ ಕಮ್ಯುನಿಕೇಶನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅವ್ರು ನನ್ನ ಲೈಫಲ್ಲಿ ವಾಪಸ್ ಬರಬೇಕು ಅಥವಾ ಕಮ್ಯುನಿಕೇಶನ್ ಮಾಡಬೇಕು, ಅವ್ರ ತಪ್ಪು ಅವ್ರಿಗೆ ಅರಿವಾಗಬೇಕು ಅಂತ ಮೇ ಬಿ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅದೆಲ್ಲಾನು ಖಂಡಿತವಾಗ್ಲೂ ಕಮಿಂಗ್ ಡೇಸ್ ಅದೆಲ್ಲ ನಿಮಗೆ ಡಿಸೈರ್ ಫುಲ್ಫಿಲ್ ಆಗುತ್ತೆ. ಸೊ ಡೆಫಿನೆಟ್ ಆಗಿ ಒಂದು ವ್ಯಕ್ತಿ ವಿತ್ ಇನ್ ದ ನೆಕ್ಸ್ಟ್ 3 months 4 months ಒಳಗಡೆ ಕಮ್ಯುನಿಕೇಶನ್ ಮಾಡ್ತಾರೆ, ಮಾತಾಡ್ತಾರೆ, ನಿಮ್ಮನ್ನ ಮೀಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಬಟ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರೆ, ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಅನ್ಕೋತಾ ಇದಾರೆ. ಬಟ್ ಗೊತ್ತಿಲ್ಲ ಅವ್ರಿಗೆ ಇದನ್ನ ಯಾವ ತರ ಈ ರಿಲೇಶನ್ಶಿಪ್ ವರ್ಕ್ ಆಗುತ್ತೆ ಅಂತ. ಬಟ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ನೀವು ಬೇಕು ಇವಾಗ. ಅಟ್ ಎನಿ ಕಾಸ್ಟ್ ಏನಾದ್ರೂ ಮಾಡಿ ನಿಮ್ಮನ್ನ ಪಡ್ಕೋಬೇಕು ಅನ್ನೋ ಒಂದು ಯೋಚನೆಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು.